ರಾಜ್ಯದಲ್ಲಿ ಸದ್ಯಕ್ಕೆ ಸಿಎಂ ಬದಲಾಗ್ತಾರೆ ಅನ್ನುವಂತಹ ವಿಚಾರ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಅದರ ಜೊತೆಯಲ್ಲಿ ಪರ ವಿರೋಧದ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹ್ಮದ್ ಕೂಡ ಮಾತಾಡಿದ್ದಾರೆ. 2028ರವರೆಗೂ ಕೂಡ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಆಗಿರೋದು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಜಮೀರ್ ಅಹ್ಮದ್ ಖಾನ್. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಬದಲಾವಣೆಯ ಬಡಿದಾಟ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಎರಡೂ ಬಣದ ನಾಯಕರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಎದುರಾಳಿಗಳಿಗೆ ಈಗ ಜಮೀರ್ ಅಹ್ಮದ್ ಕೌಂಟರ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಟಗರಿದ್ದ ಹಾಗೆ, ಟಗರಿಗೆ ಯಾರಿಂದಲೂ ಟಕ್ಕರ್ ಕೊಡೋದಕ್ಕಾಗಲ್ಲ. ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಸಚಿವ ಜಮೀರ್. ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಸಚಿವ ಜಮೀರ್ ಅಹ್ಮದ್. ಹೈಕಮಾಂಡ್ ಪಕ್ಷದ ಜವಾಬ್ದಾರಿ ಕೊಟ್ರೆ ನಾನು ಪಕ್ಷದ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ಹೇಳಿ. ನಾವು ಕೇಳ್ರಿ, ಇಲ್ಲಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ನಾಯಕರು ಸಿದ್ದರಾಮಯ್ಯ ಇದ್ದಾರೆ ಆ ಕುರ್ಚಿಯಲ್ಲಿ. ನಮ್ಮ ನಾಯಕರು ಸಿದ್ದರಾಮಯ್ಯ ಅವ್ರ ಕುರ್ಚಿಯಲ್ಲಿದ್ದಾರೆ. ಅವ್ರು ಇರೋವರೆಗೂ ಯಾರು ಆ ಕುರ್ಚಿಯಲ್ಲಿ ಕೂರಕ್ ಸಾಧ್ಯನೇ ಇಲ್ಲ. ಅದು ಒಂಥರ ಟಗರ್ರಿ, ಅದು ಟಗರ್. ಅದು ಟಗರ್ಗೆ ಯಾರು ಟಕ್ಕರ್ ಯಾರಿಲ್ಲ. ಆತರ ನೀವೇ ಮಾಡ್ಕೊಂತ ಇದ್ದೀರಾ. ಈ ಬಿಜೆಪಿಲಿ ಏನಾಗಿದೆ, ಬೇರೆಯವ್ರು ಮಾಡೋದು ಕೆಲಸ ಇಲ್ಲ. ಅವ್ರಿಗೆ ಏನೋ ಒಂದು ಆಗ್ಬಹುದು ಅಂತ ಅವ್ರ ಮೊದಲೇ ಅವ್ರ ಪಕ್ಷದಲ್ಲಿ ನೋಡಿ, ಮೊದಲೇ 3 ಗುಂಪಿತ್ತು, ಈಗ 5 ಗುಂಪಾಗಿದೆಯಂತೆ. 5 ಗುಂಪಾಗಿ ಆ ಪಕ್ಷದಲ್ಲಿ ಅವ್ರು ಸರಿಪಡಿಸ್ಕೊಳಕ್ ಇಲ್ಲಿ ಅವ್ರಿಗೆ. ಹೈಕಮಾಂಡ್ ಪಕ್ಷದ ಜವಾಬ್ದಾರಿ ಕೊಟ್ರೆ ನಾನು ಪಕ್ಷದ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ಹೇಳಿ. ನಾವು ಕೇಳ್ರಿ, ರಾಜ್ಯದಲ್ಲಿ ಸದ್ಯಕ್ಕೆ ಸಿಎಂ ಬದಲಾಗ್ತಾರೆ ಅನ್ನುವಂತಹ ವಿಚಾರ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಅದರ ಜೊತೆಯಲ್ಲಿ ಪರ ವಿರೋಧದ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹ್ಮದ್ ಕೂಡ ಮಾತಾಡಿದ್ದಾರೆ. 2028ರವರೆಗೂ ಕೂಡ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಆಗಿರೋದು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಜಮೀರ್ ಅಹ್ಮದ್ ಖಾನ್. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಬದಲಾವಣೆಯ ಬಡಿದಾಟ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಎರಡೂ ಬಣದ ನಾಯಕರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಎದುರಾಳಿಗಳಿಗೆ ಈಗ ಜಮೀರ್ ಅಹ್ಮದ್ ಕೌಂಟರ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಟಗರಿದ್ದ ಹಾಗೆ, ಟಗರಿಗೆ ಯಾರಿಂದಲೂ ಟಕ್ಕರ್ ಕೊಡೋದಕ್ಕಾಗಲ್ಲ. ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಸಚಿವ ಜಮೀರ್. ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಸಚಿವ ಜಮೀರ್ ಅಹ್ಮದ್. ಹೈಕಮಾಂಡ್ ಪಕ್ಷದ ಜವಾಬ್ದಾರಿ ಕೊಟ್ರೆ ನಾನು ಪಕ್ಷದ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ಹೇಳಿ. ನಾವು ಕೇಳ್ರಿ, ಇಲ್ಲಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ನಾಯಕರು ಸಿದ್ದರಾಮಯ್ಯ ಇದ್ದಾರೆ ಆ ಕುರ್ಚಿಯಲ್ಲಿ. ನಮ್ಮ ನಾಯಕರು ಸಿದ್ದರಾಮಯ್ಯ ಅವ್ರ ಕುರ್ಚಿಯಲ್ಲಿದ್ದಾರೆ. ಅವ್ರು ಇರೋವರೆಗೂ ಯಾರು ಆ ಕುರ್ಚಿಯಲ್ಲಿ ಕೂರಕ್ ಸಾಧ್ಯನೇ ಇಲ್ಲ. ಅದು ಒಂಥರ ಟಗರ್ರಿ, ಅದು ಟಗರ್. ಅದು ಟಗರ್ಗೆ ಯಾರು ಟಕ್ಕರ್ ಯಾರಿಲ್ಲ. ಆತರ ನೀವೇ ಮಾಡ್ಕೊಂತ ಇದ್ದೀರಾ. ಈ ಬಿಜೆಪಿಲಿ ಏನಾಗಿದೆ, ಬೇರೆಯವ್ರು ಮಾಡೋದು ಕೆಲಸ ಇಲ್ಲ. ಅವ್ರಿಗೆ ಏನೋ ಒಂದು ಆಗ್ಬಹುದು ಅಂತ ಅವ್ರ ಮೊದಲೇ ಅವ್ರ ಪಕ್ಷದಲ್ಲಿ ನೋಡಿ, ಮೊದಲೇ 3 ಗುಂಪಿತ್ತು, ಈಗ 5 ಗುಂಪಾಗಿದೆಯಂತೆ. 5 ಗುಂಪಾಗಿ ಆ ಪಕ್ಷದಲ್ಲಿ ಅವ್ರು ಸರಿಪಡಿಸ್ಕೊಳಕ್ ಇಲ್ಲಿ ಅವ್ರಿಗೆ. ಹೈಕಮಾಂಡ್ ಪಕ್ಷದ ಜವಾಬ್ದಾರಿ ಕೊಟ್ರೆ ನಾನು ಪಕ್ಷದ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ಹೇಳಿ. ನಾವು ಕೇಳ್ರಿ, ರಾಜ್ಯದಲ್ಲಿ ಸದ್ಯಕ್ಕೆ ಸಿಎಂ ಬದಲಾಗ್ತಾರೆ ಅನ್ನುವಂತಹ ವಿಚಾರ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಅದರ ಜೊತೆಯಲ್ಲಿ ಪರ ವಿರೋಧದ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹ್ಮದ್ ಕೂಡ ಮಾತಾಡಿದ್ದಾರೆ. 2028ರವರೆಗೂ ಕೂಡ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಆಗಿರೋದು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಜಮೀರ್ ಅಹ್ಮದ್ ಖಾನ್. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಬದಲಾವಣೆಯ ಬಡಿದಾಟ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಎರಡೂ ಬಣದ ನಾಯಕರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಎದುರಾಳಿಗಳಿಗೆ ಈಗ ಜಮೀರ್ ಅಹ್ಮದ್ ಕೌಂಟರ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಟಗರಿದ್ದ ಹಾಗೆ, ಟಗರಿಗೆ ಯಾರಿಂದಲೂ ಟಕ್ಕರ್ ಕೊಡೋದಕ್ಕಾಗಲ್ಲ. ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಸಚಿವ ಜಮೀರ್. ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಸಚಿವ ಜಮೀರ್ ಅಹ್ಮದ್. ಹೈಕಮಾಂಡ್ ಪಕ್ಷದ ಜವಾಬ್ದಾರಿ ಕೊಟ್ರೆ ನಾನು ಪಕ್ಷದ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ಹೇಳಿ. ನಾವು ಕೇಳ್ರಿ, ಇಲ್ಲಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ನಾಯಕರು ಸಿದ್ದರಾಮಯ್ಯ ಇದ್ದಾರೆ ಆ ಕುರ್ಚಿಯಲ್ಲಿ. ನಮ್ಮ ನಾಯಕರು ಸಿದ್ದರಾಮಯ್ಯ ಅವ್ರ ಕುರ್ಚಿಯಲ್ಲಿದ್ದಾರೆ. ಅವ್ರು ಇರೋವರೆಗೂ ಯಾರು ಆ ಕುರ್ಚಿಯಲ್ಲಿ ಕೂರಕ್ ಸಾಧ್ಯನೇ ಇಲ್ಲ. ಅದು ಒಂಥರ ಟಗರ್ರಿ, ಅದು
ಟಗರೋದು ಟಗರ್ಗೆ ಯಾರಿಲ್ಲ ಆತರ ನೀವೇ ಮಾಡ್ಕೊಂತ ಇದ್ದೀರಾ. ಈ ಬಿಜೆಪಿಲಿ ಏನಾಗಿದೆ, ಬೇರೆಯವ್ರು ಮಾಡೋದು ಕೆಲಸ ಇಲ್ಲ. ಅವ್ರಿಗೆ ಏನೋ ಒಂದು ಆಗ್ಬಹುದು ಅಂತ ಅವ್ರ ಮೊದ್ಲೇ ಅವ್ರ ಪಕ್ಷದಲ್ಲಿ ನೋಡಿ, ಮೊದಲೇ 3 ಗುಂಪಿತ್ತು, ಈಗ 5 ಗುಂಪಾಗಿದೆಯಂತೆ. 5 ಗುಂಪಾಗಿ ಆ ಪಕ್ಷದಲ್ಲಿ ಅವ್ರು ಸರಿಪಡಿಸ್ಕೊಳಕ್ ಇಲ್ಲಿ ಅವ್ರಿಗೆ ಹೈಕಮಾಂಡ್ ಪಕ್ಷದ ಜವಾಬ್ದಾರಿ ಕೊಟ್ರೆ ನಾನು ಪಕ್ಷದ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ಹೇಳಿ. ನಾವು ಕೇಳ್ರಿ. ರಾಜ್ಯದಲ್ಲಿ ಸದ್ಯಕ್ಕೆ ಸಿಎಂ ಬದಲಾಗ್ತಾರೆ ಅನ್ನುವಂತ ವಿಚಾರ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಅದರ ಜೊತೆಯಲ್ಲಿ ಪರ ವಿರೋಧದ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹ್ಮದ್ ಕೂಡ ಮಾತಾಡಿದ್ದಾರೆ. 2028ರವರೆಗೂ ಕೂಡ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಆಗಿರೋದು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಜಮೀರ್ ಅಹ್ಮದ್ ಖಾನ್. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಬದಲಾವಣೆಯ ಬಡಿದಾಟ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಎರಡೂ ಬಣದ ನಾಯಕರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಎದುರಾಳಿಗಳಿಗೆ ಈಗ ಜಮೀರ್ ಅಹ್ಮದ್ ಕೌಂಟರ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಟಗರಿದ್ದ ಹಾಗೆ, ಟಗರಿಗೆ ಯಾರಿಂದಲೂ ಟಕ್ಕರ್ ಕೊಡೋದಕ್ಕಾಗಲ್ಲ. ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಸಚಿವ ಜಮೀರ್. ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಸಚಿವ ಜಮೀರ್ ಅಹ್ಮದ್. ಹೈಕಮಾಂಡ್ ಪಕ್ಷದ ಜವಾಬ್ದಾರಿ ಕೊಟ್ರೆ ನಾನು ಪಕ್ಷದ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ಹೇಳಿ. ನಾವು ಕೇಳ್ರಿ, ಇಲ್ಲಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ನಾಯಕರು ಸಿದ್ದರಾಮಯ್ಯ ಇದ್ದಾರೆ ಆ ಕುರ್ಚಿಯಲ್ಲಿ. ನಮ್ಮ ನಾಯಕರು ಸಿದ್ದರಾಮಯ್ಯ ಅವ್ರ ಕುರ್ಚಿಯಲ್ಲಿದ್ದಾರೆ. ಅವ್ರು ಇರೋವರೆಗೂ ಯಾರು ಆ ಕುರ್ಚಿಯಲ್ಲಿ ಕೂರಕ್ ಸಾಧ್ಯನೇ ಇಲ್ಲ. ಅದು ಒಂಥರ ಟಗರ್ರಿ, ಅದು ಟಗರೋದು ಟಗರ್ಗೆ ಯಾರಿಲ್ಲ ಆತರ ನೀವೇ ಮಾಡ್ಕೊಂತ ಇದ್ದೀರಾ. ಈ ಬಿಜೆಪಿಲಿ ಏನಾಗಿದೆ, ಬೇರೆಯವ್ರು ಮಾಡೋದು ಕೆಲಸ ಇಲ್ಲ. ಅವ್ರಿಗೆ ಏನೋ ಒಂದು ಆಗ್ಬಹುದು ಅಂತ ಅವ್ರ ಮೊದ್ಲೇ ಅವ್ರ ಪಕ್ಷದಲ್ಲಿ ನೋಡಿ, ಮೊದಲೇ 3 ಗುಂಪಿತ್ತು, ಈಗ 5 ಗುಂಪಾಗಿದೆಯಂತೆ. 5 ಗುಂಪಾಗಿ ಆ ಪಕ್ಷದಲ್ಲಿ ಅವ್ರು ಸರಿಪಡಿಸ್ಕೊಳಕ್ ಇಲ್ಲಿ ಅವ್ರಿಗೆ ಹೈಕಮಾಂಡ್ ಪಕ್ಷದ ಜವಾಬ್ದಾರಿ ಕೊಟ್ರೆ ನಾನು ಪಕ್ಷದ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ಹೇಳಿ. ನಾವು ಕೇಳ್ರಿ. ರಾಜ್ಯದಲ್ಲಿ ಸದ್ಯಕ್ಕೆ ಸಿಎಂ ಬದಲಾಗ್ತಾರೆ ಅನ್ನುವಂತ ವಿಚಾರ ಬಹಳ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಅದರ ಜೊತೆಯಲ್ಲಿ ಪರ ವಿರೋಧದ ಒಂದಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಮೀರ್ ಅಹ್ಮದ್ ಕೂಡ ಮಾತಾಡಿದ್ದಾರೆ. 2028ರವರೆಗೂ ಕೂಡ ಅಲ್ಲಿ ಸಿಎಂ ಸಿದ್ದರಾಮಯ್ಯನವರೇ ಸಿಎಂ ಆಗಿರೋದು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಜಮೀರ್ ಅಹ್ಮದ್ ಖಾನ್. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಬದಲಾವಣೆಯ ಬಡಿದಾಟ ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಎರಡೂ ಬಣದ ನಾಯಕರು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಎದುರಾಳಿಗಳಿಗೆ ಈಗ ಜಮೀರ್ ಅಹ್ಮದ್ ಕೌಂಟರ್ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಟಗರಿದ್ದ ಹಾಗೆ, ಟಗರಿಗೆ ಯಾರಿಂದಲೂ ಟಕ್ಕರ್ ಕೊಡೋದಕ್ಕಾಗಲ್ಲ. ಸಿದ್ದರಾಮಯ್ಯ ಪರ ಬ್ಯಾಟ್ ಬೀಸಿದ್ದಾರೆ ಸಚಿವ ಜಮೀರ್. ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಸಚಿವ ಜಮೀರ್ ಅಹ್ಮದ್. ಹೈಕಮಾಂಡ್ ಪಕ್ಷದ ಜವಾಬ್ದಾರಿ ಕೊಟ್ರೆ ನಾನು ಪಕ್ಷದ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ಹೇಳಿ. ನಾವು ಕೇಳ್ರಿ, ಇಲ್ಲಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಮ್ಮ ನಾಯಕರು ಸಿದ್ದರಾಮಯ್ಯ ಇದ್ದಾರೆ ಆ ಕುರ್ಚಿಯಲ್ಲಿ. ನಮ್ಮ ನಾಯಕರು ಸಿದ್ದರಾಮಯ್ಯ ಅವ್ರ ಕುರ್ಚಿಯಲ್ಲಿದ್ದಾರೆ. ಅವ್ರು ಇರೋವರೆಗೂ ಯಾರು ಆ ಕುರ್ಚಿಯಲ್ಲಿ ಕೂರಕ್ ಸಾಧ್ಯನೇ ಇಲ್ಲ. ಅದು ಒಂಥರ ಟಗರ್ರಿ, ಅದು ಟಗರೋದು ಟಗರ್ಗೆ ಯಾರಿಲ್ಲ ಆತರ ನೀವೇ ಮಾಡ್ಕೊಂತ ಇದ್ದೀರಾ. ಈ ಬಿಜೆಪಿಲಿ ಏನಾಗಿದೆ, ಬೇರೆಯವ್ರು ಮಾಡೋದು ಕೆಲಸ ಇಲ್ಲ. ಅವ್ರಿಗೆ ಏನೋ ಒಂದು ಆಗ್ಬಹುದು ಅಂತ ಅವ್ರ ಮೊದ್ಲೇ ಅವ್ರ ಪಕ್ಷದಲ್ಲಿ ನೋಡಿ, ಮೊದಲೇ 3 ಗುಂಪಿತ್ತು, ಈಗ 5 ಗುಂಪಾಗಿದೆಯಂತೆ. 5 ಗುಂಪಾಗಿ ಆ ಪಕ್ಷದಲ್ಲಿ ಅವ್ರು ಸರಿಪಡಿಸ್ಕೊಳಕ್ ಇಲ್ಲಿ ಅವ್ರಿಗೆ ಹೈಕಮಾಂಡ್ ಪಕ್ಷದ ಜವಾಬ್ದಾರಿ ಕೊಟ್ರೆ ನಾನು ಪಕ್ಷದ ಜವಾಬ್ದಾರಿ ನಿಭಾಯಿಸ್ತೀನಿ ಅಂತ ಹೇಳಿ. ನಾವು ಕೇಳ್ರಿ.